ಶುಭೋದಯಗಳು ಎಲ್ಲಾ ಪ್ರೀತಿಯ ನೆಚ್ಚಿನ ಪ್ರೇಕ್ಷಕರೇ. ನಾನು ನಿಮ್ಮ ಪ್ರೀತಿಯ ಸಂಹಿತಾ ಉಪಾಧ್ಯಾಯ. ಹೊಸದೊಂದು ವಿಡಿಯೋಗೆ ಎಲ್ಲಾ ನೆಚ್ಚಿನ ಪ್ರೇಕ್ಷಕರಿಗೆ ಸ್ವಾಗತ. ಪ್ರಿಯ ಗೆಳೆಯರೇ, ಗೃಹಲಕ್ಷ್ಮಿ ಯೋಜನೆಯು ಜಾರಿಯಾಗಿ ಇದೀಗ 1 ವರ್ಷ ತುಂಬಿದೆ. ರಾಜ್ಯಾದ್ಯಂತ ಗೃಹಲಕ್ಷ್ಮಿಯರಿಗೆ ಮಾಸಿಕ 2,000 ರೂಪಾಯಿಗಳನ್ನು ಧನಸಹಾಯವಾಗಿ ನೀಡುವ ಈ ಒಂದು ಯೋಜನೆಯು ರಾಷ್ಟ್ರದಾದ್ಯಂತ ಗಮನ ಸೆಳೆದಿದೆ ಎಂಬುದು ನಿಜವಾದ ಅಂಶ. ಮಾನ್ಯ ಸಚಿವೆಯಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಇರುವ 12ನೇ ಮತ್ತು 13ನೇ ಕಂತಿನ ಹಣವನ್ನು ಒಟ್ಟಾಗಿ ಒಟ್ಟು 4,000 ರೂಪಾಯಿಗಳನ್ನು ಒಮ್ಮೆಲೇ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮೆ ಮಾಡಲಾಗುವುದು ಎಂದು ಕಳೆದ ಆಗಸ್ಟ್ 27ನೇ ತಾರೀಖಿನಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದರು. ಜೊತೆಗೆ 1 ವಾರದೊಳಗಿನೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 12ನೇ ಮತ್ತು 13ನೇ ಕಂತಿನ ಒಟ್ಟು 4,000 ರೂಪಾಯಿಗಳನ್ನು ಜಮೆ ಮಾಡಲಾಗುವುದು ಎಂದು ಸಹ ಹೇಳಿದ್ದರು. ಅದರಂತೆಯೇ 3 ದಿನಗಳ ಹಿಂದೆ ಗೃಹಲಕ್ಷ್ಮಿ ಯೋಜನೆಯ 12ನೇ ಮತ್ತು 13ನೇ ಕಂತಿನ ಹಣವನ್ನು ಗಣೇಶ ಚತುರ್ಥಿಯೊಳಗೆ ಜಮೆ ಮಾಡುತ್ತೇವೆ ಎಂದಿದ್ದರು. ಇದೀಗ ಗಣೇಶ ಚತುರ್ಥಿ ದಿನ ಮಧ್ಯಾಹ್ನ ಸರಿಸುಮಾರು 2 ಗಂಟೆ ಕಳೆದಿದೆ. ಇನ್ನೂ ಸಹ ಗೃಹಲಕ್ಷ್ಮಿ ಯೋಜನೆಯ 12ನೇ ಮತ್ತು 13ನೇ ಕಂತಿನ ಹಣವು ಇದುವರೆಗೂ ಯಾರ ಖಾತೆಗಳಿಗೂ ಜಮೆಯಾಗಿಲ್ಲ ಎಂಬುದು ವಾಸ್ತವ. ಇದಲ್ಲದೆ ಹಲವಾರು ಯೂಟ್ಯೂಬ್ ಚಾನೆಲ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಯ 12ನೇ ಮತ್ತು 13ನೇ ಕಂತಿನ ಹಣವು ನಿನ್ನೆಯಿಂದ ಜಮೆಯಾಗಿದೆ ಎಂದು ತೋರಿಸುತ್ತಿದ್ದು, ಇದು ಒಂದು ಗಾಳಿ ಸುದ್ದಿ ಅಷ್ಟೇ. ಅಂತಹ ಸುದ್ದಿಗಳಿಗೆ ಗಮನ ಕೊಡಬೇಡಿ. ಅಲ್ಲದೆ ಗೃಹಲಕ್ಷ್ಮಿ ಯೋಜನೆಯ 12ನೇ ಮತ್ತು 13ನೇ ಕಂತಿನ ಹಣಕ್ಕೆ ಸಂಬಂಧಿಸಿದಂತೆ ಅಥವಾ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ಅಪ್ಡೇಟ್ ಇದ್ದಲ್ಲಿ ಅದನ್ನು ಮೊದಲು ಈ ನಮ್ಮ ಚಾನೆಲ್ನಲ್ಲಿ ಖಚಿತಪಡಿಸಿದ ನಂತರವೇ ನಿಮ್ಮ ಮುಂದೆ ಇಡಲಾಗುವುದು. ಮಾನ್ಯ ವೀಕ್ಷಕರೇ, ಇದಿಷ್ಟು ಈ ಒಂದು ವಿಡಿಯೋನಲ್ಲಿ. ನೀವೇನು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಾದರೆ ಅಥವಾ ಇನ್ನೂ ಸಹ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ. ಸಿಗುವ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು. ಇಂತಿ ನಿಮ್ಮ ಸಂಹಿತಾ.